ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 11ನೇ ಕಂತು ಹಣ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇಲ್ಲಿ ನೀವು ಸಾಮಾನ್ಯವಾಗಿ ಕೇಳ್ತಿರ್ತೀರ ಅಲ್ವಾ, ಸರ್ 11ನೇ ಕಂತು ಹಣ ಬಿಡುಗಡೆ ಆಗಿದೆಯಾ, ಯಾವಾಗ ಬಿಡುಗಡೆ ಆಗುತ್ತೆ, ಈಗಾಗಲೇ ಬಿಡುಗಡೆ ಆಗಿದೆಯಾ, ಇಷ್ಟಕ್ಕೂ ಸಹ 11ನೇ ಕಂತು ಹಣದ ಬಗ್ಗೆ ರೀಸೆಂಟಾಗಿ ಏನು ಅಪ್ಡೇಟ್ಸ್ ಇದೆ ಸರ್ ಅಂತ ನೀವು ಕೇಳ್ತಿದ್ದೀರ ಅಲ್ವಾ. ಇದೆಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಎಲ್ಲರೂ ಸಹ ಚಾನಲ್ಗೆ ಈ ಕೂಡಲೇ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನೂ ಸಹ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದರೆ ಈಗಾಗಲೇ 10 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳು ಸಾಮಾನ್ಯವಾಗಿ ಕೇಳ್ತಿರುವಂತಹ ಪ್ರಶ್ನೆ, ಸರ್ 11ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ, ಸರ್ ಈಗಾಗಲೇ 11ನೇ ಕಂತು ಹಣ ಬಿಡುಗಡೆ ಆಗಿದೆಯಂತೆ, ಹೌದಾ ಅಂತ. ಮೊದಲಿಗೆ ನೀವೇನು ತಿಳ್ಕೊಬೇಕು ಅಂತಂದರೆ, ಈಗಾಗಲೇ 10 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ. ಸರ್ಕಾರದ ಕಡೆಯಿಂದ 11ನೇ ಕಂತಿನ ಹಣ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಯಾವೊಂದು ಫಲಾನುಭವಿ ಬ್ಯಾಂಕ್ ಖಾತೆಗೂ ಜಮಾ ಆಗಿಲ್ಲ. ಸರ್ಕಾರದ ಕಡೆಯಿಂದನೇ 11ನೇ ಕಂತು ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದರೆ ಯಾವ ಫಲಾನುಭವಿಗಳಿಗೆ ಬರುತ್ತೆ ಹೇಳಿ? 11ನೇ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಬಟ್ 11ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಆದರೆ ಬಂದಿದೆ. ಈಗಾಗಲೇ ಸಹ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ 10 ಕಂತು ಹಣ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರಿ, 11ನೇ ಕಂತು ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಅಂತಹ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟು, ನಿಮಗೆ 11ನೇ ಕಂತಿನ ಹಣ ಮುಂದಿನ ತಿಂಗಳು 4ನೇ ತಾರೀಕು ಮೇಲೆ ಆದರೆ ಬಿಡುಗಡೆ ಮಾಡ್ತಾರೆ. ಅಲ್ಲಿಯ ತನಕ ಹಣ ಬಿಡುಗಡೆ ಮಾಡೋದಿಲ್ಲ. ಫಲಾನುಭವಿಗಳು ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ ಆದರೆ ಇಲ್ಲ. ನಿಮಗೆ ಮುಂದಿನ ತಿಂಗಳು 4ನೇ ತಾರೀಕು ಮೇಲೆ 10ನೇ ಕಂತು ಹಣ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಾಗ ನಾನು ನಿಮಗೆ ಒನ್ಸ್ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನೋಡ್ತಿರುವಂತಹ ಫಲಾನುಭವಿಗಳಿಗೆ ಯಾರಿಗಾದರೂ ಇನ್ನೂ 10ನೇ ಕಂತು ಹಣ ರಿಸೀವ್ ಆಗಿಲ್ಲ ಅಂತ ಅಂದರೆ ನಿಮಗೆ ಶಾರ್ಟ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ರಿಸೀವ್ ಆಗುತ್ತೆ. ಇದೇ ತಿಂಗಳು 31ನೇ ತಾರೀಕು ಒಳಗಡೆ ನಿಮಗೆ ಯಾವಾಗಾದ್ರೂ ಸಹ ಬರ್ಬೋದು. ಅದು ಇವತ್ತೇ ಆಗಿರ್ಬೋದು, ನಾಳೆನೇ ಆಗಿರ್ಬೋದು. ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ. ಇನ್ನು ಈಗಾಗಲೇ 10 ಕಂತು ಹಣ ರಿಸೀವ್ ಮಾಡ್ಕೊಂಡಿರುವಂತಹ ಫಲಾನುಭವಿಗಳು ನಿಮ್ಗೆ ಈ ತಿಂಗಳಲ್ಲಾದರೆ 11ನೇ ಕಂತು ಹಣ ಬರೋದಿಲ್ಲ, ಮುಂದಿನ ತಿಂಗಳು 4ನೇ ತಾರೀಕು ಮೇಲೆ ಆದರೆ ಬರುತ್ತೆ. ಯಾಕಂತಂದರೆ ಅದಕ್ಕೂ ಒಂದು ರೀಸನ್ ಆದರೆ ಇದೆ. ಈಗ ಮುಂದಿನ ತಿಂಗಳು 4ನೇ ತಾರೀಕು, ಈಗ ಮೊನ್ನೆ ನಡೆದಂಥ ಲೋಕಸಭಾ ಎಲೆಕ್ಷನ್ನು, ಮೊದಲನೇ ಹಂತದ ಎಲೆಕ್ಷನ್ಸು, 2ನೇ ಹಂತದ ಎಲೆಕ್ಷನ್ಸ್ದು ರಿಸಲ್ಟ್ಸ್ ಆದರೆ ಇದ್ದಾವೆ. ಆಫ್ಟರ್ ದ ರಿಸಲ್ಟ್ಸ್ ನಿಮ್ಗಾದರೆ ಒಂದು 11ನೇ ಕಂತು ಹಣ ಆದರೆ ಬಿಡುಗಡೆ ಆಗುತ್ತೆ. ಅಲ್ಲಿಯ ತನಕ 11ನೇ ಕಂತು ಹಣ ಆದರೆ ಬರೋದಿಲ್ಲ. ಆ್ಯಂಡ್ 11ನೇ ಕಂತು ಹಣ ಆದರೆ ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ. ನೀವು ಬೇರೆ ಒಂದು ವೀಡಿಯೋಸನ್ನು ನೋಡ್ಬಿಟ್ಟು ಆಗಿರ್ಬೋದು ಅಥವಾ ಬೇರೆ ಕಡೆ ಒಂದು ನ್ಯೂಸನ್ನು ಓದ್ಬಿಟ್ಟು ಆಗಿರ್ಬೋದು, ಸರ್ 11ನೇ ಕಂತು ಹಣ ಬಂದಿದೆಯಂತೆ, ಹೌದು ಸರ್ ಅಂತ ಹೇಳಿದ್ರೆ ಅವರೇನಾದರೂ 11ನೇ ಕಂತು ಹಣ ಬಿಡುಗಡೆ ಆಗಿದ್ದಾರೆ ಅಂತ ವಿಡಿಯೋದಲ್ಲಿ ಹೇಳಿದ್ರು ಸಹ ಮೋಸ್ಟ್ಲಿ ಅವ್ರು ಅದನ್ನು ಏನಕ್ಕೆ ಹೇಳ್ತಿದ್ದಾರೋ ಗೊತ್ತಿಲ್ಲ. ನೀವು ಫಲಾನುಭವಿಗಳು ಯಾರನ್ನು ಸಹ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. 11ನೇ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ. ಇವತ್ತಿನ ಈ ವಿಡಿಯೋ ನೋಡ್ತಿರುವಂತಹ ಫಲಾನುಭವಿಗಳು ಯಾವ ಜಿಲ್ಲೆಯಿಂದ ನೋಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಲೈಕು, ಶೇರು, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.